ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಸಿಂಪಲ್ಲಾಗಿ ಮನೇಲೇ ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡೋಣ. ಅದು ಕೂಡ ಆರೋಗ್ಯಕರವಾಗಿ ಹೇಗೆ ಪಾನಿಪುರಿ ಮಾಡ್ಕೊಂಡು ತಿನ್ನೋದು ಅಂತ ನೋಡೋಣ. ಈ ಬೇಸಿಗೆ ರಜದಲ್ಲಂತೂ ಮಕ್ಕಳು ಆಚೆ ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ. ಪಾನಿಪುರಿ, ಗೋಬಿ ಮಂಚೂರಿ ಇದೆಲ್ಲ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ಅದನ್ನು ಕೂಡ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡೋದ್ರಿಂದ ಅಷ್ಟೊಂದು ಅನಾರೋಗ್ಯ ಏನೂ ಆಗೋದಿಲ್ಲ. ಆರೋಗ್ಯಕ್ಕೆ ಹತ್ತಿರವಾಗುವಂತೆ ಯಾವ ರೀತಿ ಪಾನಿಪುರಿನ ಮನೆಯಲ್ಲೇ ಮಾಡ್ಬೋದು ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡೋದಕ್ಕೆ ಬಿಡಲ್ಲ ಮಕ್ಕಳು, ಮಾಡ್ತಾನೆ ತಿಂತಾ ಇರ್ತಾರೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ನಿಂಬು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಇಡ್ತಾ ಇದ್ದೀನಿ. ಆನಂತರ ಒಂದು ಮಿಕ್ಸರ್ ಜಾರ್ಗೆ 2 ಲವಂಗನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆನ ಹಾಕೋಬೇಕು, ಒಂದು ಅರ್ಧ ಇಂಚಷ್ಟು. ಆನಂತರ ಮೆಣಸುಕಾಳು ಒಂದು 15 ಮೆಣಸುಕಾಳನ್ನ ಹಾಕಿದ್ದೀನಿ. 1 ಟೀ ಚಮಚ ಪೂರ್ತಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆನಂತರ 4-5 ಎಸಳಷ್ಟು ಬೆಳ್ಳುಳ್ಳಿ, 1.5 ಇಂಚಷ್ಟು 4-5 ಹಸಿಮೆಣಸಿಕಾಯಿನ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ ಮೆಣಸಿಕಾಯಿ 1-2 ಹಾಕ್ಕೊಳ್ಳಿ ಸಾಕು. ಆನಂತರ 1-2 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು, ನಾನಿಲ್ಲಿ ಬರೀ ಪುದೀನ ಹಾಕ್ಕೊಂಡಿದ್ದೀನಿ. ಆನಂತರ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು. ತರಕಾರಿಯಾಗಿರಬಾರ್ದು, ಮಸಾಲೆ ಪೂರ್ತಿ ಪೇಸ್ಟ್ ಥರ ಆಗಬೇಕು. ಈ ಮಸಾಲೆ ಎಲ್ಲ ತರ್ತರಿಯಾಗಂತರೂ ಇರಬಾರ್ದು. 2 ಸ್ಪೂನಷ್ಟು ನಾವು ಆಲೂ ಸ್ಟಫಿಂಗಿಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ಈ ಪುದೀನ ಚಟ್ನಿನ ಅದು ಕೂಡ ಹಾಕೋದಕ್ಕೆ ಬೇಕಾಗುತ್ತೆ. ಒಂದು 2.5 ಟೀ ಚಮಚದಷ್ಟು ತೆಗೆದಿಡ್ತಾ ಇದ್ದೀನಿ. ಆನಂತರ ನಾನು ಒಂದು ಪಾತ್ರೆಗೆ 1 ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇಷ್ಟು ಪುದೀನ ಚಟ್ನಿಗೆ 1 ಲೀಟರಷ್ಟು ಪಾನಿ ಆಗುತ್ತೆ. ಈ 1 ಲೀಟ್ರಷ್ಟು ನೀರನ್ನು ಹಾಕಿದ್ಮೇಲೆ ಈ ಪುದೀನ ಚಟ್ನಿನ ಡೈರೆಕ್ಟಾಗಿ ಹಾಗೆ ಹಾಕಬಾರ್ದು, ಇದನ್ನು ಸೋಸ್ಕೋಬೇಕು. ಆವಾಗ ಪಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೋಡಿ ಸ್ವಲ್ಪ ಮೇಲ್ಗಡೆ ನೀರು ಹಾಕಿ 1 ಸ್ಪೂನಲ್ಲಿ ಇದನ್ನು ಜಲಸಿ ಸೋಸಬೇಕು. ಈ ಥರ ನೋಡಿ, ಈ ಥರ ತಿರುಗಿಸ್ತಾ ಇರಿ. ಇದ್ರ ಗಟ್ಟಿ ಆಗೋ ತನಕನೂ ಈ ಥರ ತಿರುಗಿಸ್ತಾ ಇರಿ. ನೋಡಿ, ಇದು ಚಲ್ಟ ಎಲ್ಲ ಇವಾಗ ಈ ಥರ ಗಟ್ಟಿಯಾಗಿರುತ್ತೆ. ಇದನ್ನು ನಾವು ಸೋಸಿ ತೆಗೆದಿಟ್ಕೊಳ್ಳೋಣ. ಆನಂತರ 1 ನಿಂಬು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ, ಅಷ್ಟು ರಸನೂ ಹಾಕ್ಕೊಳ್ಳೋಣ. ಇದಕ್ಕೆ 1 ಮುಷ್ಟಿಯಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಬ್ಲಾಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ. ಅದಿಲ್ಲ ಅಂದರೆ ಮಾಮೂಲಿ ಸಾಲ್ಟನ್ನೇ ನೀವು ಹಾಕೋಬೋದು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಆನಂತರ ಟೇಸ್ಟ್ ನೋಡಿ, ಬೆಲ್ಲ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಕಡಿಮೆ ಇತ್ತು. ಬೆಲ್ಲ ಮತ್ತು ಉಪ್ಪು ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ರೆಡಿ ಆಯಿತು. ಇನ್ನು ಚಾಟ್ ಮಸಾಲ ಎಲ್ಲ ಬೇಕಿದ್ದರೆ ಹಾಕೋಬೋದು. ಅದೆಲ್ಲ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ. ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಆನಂತರ 4 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಸ್ಮ್ಯಾಶ್ ಮಾಡಿ ಹಾಕೋಬೇಕು. ಸಣ್ಣದಾಗಿ ಸ್ಮ್ಯಾಶ್ ಮಾಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 4 ಆಲೂಗೆಡ್ಡೆ, ಮಧ್ಯಮ ಗಾತ್ರದ 4 ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಪಾನಿನಲ್ಲೂ ಉಪ್ಪಿರುತ್ತೆ, ಇದಕ್ಕೆ ಸ್ವಲ್ಪ ಕಡಿಮೆನೇ ಹಾಕಿ. ಆನಂತರ ಒಂದು 1/4 ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಸಾಕು. ಆನಂತರ ಪುದೀನ ಚಟ್ನಿ ಇತ್ತಲ್ವ, 2 ಚಮಚದಷ್ಟು ಹಾಕ್ಕೊಳ್ಳಿ. 2 ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಆನಂತರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಇದಕ್ಕೂ ಕೂಡ ಚಾಟ್ ಮಸಾಲ ಎಲ್ಲ ಹಾಕ್ಕೋಬೋದು, ಬಟ್ ಆರೋಗ್ಯಕರವಾಗಿ ಇರಲಿ ಅಂತ ಆ ಥರದ್ದೆಲ್ಲ ಯಾವುದನ್ನು ಬಳಸಿಲ್ಲ. ಈ ಪಾನಿ ಮಾಡುವಾಗೂ ಕೂಡ ನಾನು ಯಾವ ಪುಡಿಗಳನ್ನು ಹಾಕಿಲ್ಲ, ಏಕೆಂದರೆ ಮಿಕ್ಸರ್ ಜಾರ್ಗೆ ಗರಂ ಮಸಾಲದೆಲ್ಲ ಪುಡಿಗಳನ್ನು ನಾನು ಹಾಕ್ಕೊಂಬಿಟ್ಟಿದ್ದೀನಿ. ಜೀರಿಗೆ, ಮೆಣಸು, ಲವಂಗ ಎಲ್ಲ. ಮತ್ತೇನು ಅದಕ್ಕೆ ಗರಂ ಮಸಾಲ ಈ ಥರದ್ದೆಲ್ಲ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ. ಈಗ ಆಲೂ ಸ್ಟಫಿಂಗ್ ರೆಡಿ ಆಯಿತು. ಪೂರ್ತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಾನಿ ಕೂಡ ರೆಡಿಯಾಗಿದೆ. ಆಲೂ ಸ್ಟಫಿಂಗನ್ನು ಪೂರಿನಲ್ಲಿ ಸ್ಟಫಿಂಗ್ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ಸೇವ್ ಗೀವ್ ಅದೆಲ್ಲ ಏನೂ ಹಾಕಿಲ್ಲ. ಬೇಕಿದ್ದರೆ ಹಾಕ್ಕೋಬೋದು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಈ ಸ್ಟಫಿಂಗಿಗೆ ನಾವು ಬಟಾಣಿ ಮತ್ತು ಕಡಲೆಕಾಳನ್ನು ಕೂಡ ಬಳಸ್ಬೋದು. ನಾನು ಬರೀ ಆಲೂನಲ್ಲಿ ಮಾಡಿದ್ದೀನಿ. ನೋಡಿ, ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ. ಇವಾಗ ಪೂರಿನಲ್ಲಿ ಸ್ಟಫಿಂಗ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆನಂತರ ಪಾನಿ ಹಾಕ್ತಾ ಇದ್ದೀನಿ. ಪೂರಿನ ಇವಾಗ ಪಾನಿನಲ್ಲಿ ಎಜ್ಜಿ ತಿಂತಾ ಇದ್ದರೆ ಪಾನಿಪೂರಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಇದನ್ನು ಮನೆಯಲ್ಲೇ ಈ ಥರ ಮಾಡ್ಕೊಳ್ಳೋದ್ರಿಂದ
ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೇಲಿ ಮಾಡಿದ್ದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೂ ಹಾನಿಕರಕ ಇಲ್ಲ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.